ಎಲ್ಲರಿಗೂ ನಮಸ್ಕಾರ. ಮತ್ತೆ ನಿಮಗೆ ಸೆಷನ್ 39ಗೆ ಸ್ವಾಗತ. ಚಾಪ್ಟರ್ ನಂಬರ್ 4, ಸೆಷನ್ ನಂಬರ್ 39, ಲಾಜಿಕಲ್ ಗೇಟ್ಸ್ ಆ್ಯಂಡ್ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ನಲ್ಲಿ ಈ ಸೆಷನ್ನಲ್ಲಿ ನಾವು ಪ್ಯಾರಲಲ್ 4-ಬಿಟ್ ಬೈನರಿ ಆರ್ಡರ್ ತಿಳ್ಕೊಳ್ಳೋಣ. ನಮ್ಮ ಹಿಂದಿನ ಸೆಷನ್ನಲ್ಲಿ ನಾವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ಸಲ್ಲಿ ಹಾಫ್ ಬಿಟ್ ಆ್ಯಡರ್, ಫುಲ್ ಬಿಟ್ ಆ್ಯಡರ್, ಹಾಫ್ ಬಿಟ್ ಸಬ್ಟ್ರ್ಯಾಕ್ಟರ್, ಫುಲ್ ಬಿಟ್ ಸಬ್ಟ್ರ್ಯಾಕ್ಟರ್, ಹಾಫ್ ಬಿಟ್ ಅಂದರೆ 2 ಬಿಟ್ಸ್ ಆ್ಯಡ್ ಮಾಡ್ಕೊಳ್ಳೋದು, ಫುಲ್ ಬಿಟ್ ಅಂದರೆ 3 ಬಿಟ್ ಆ್ಯಡ್ ಮಾಡ್ಕೊಳ್ಳೋವಂಥದ್ದು. ಆನಂತರ ಹಾಫ್ ಸಬ್ಟ್ರ್ಯಾಕ್ಟರ್ ಅಂದರೆ 2 ಬಿಟ್ ಸಬ್ಟ್ರ್ಯಾಕ್ಷನ್, ಫುಲ್ ಬಿಟ್ ಸಬ್ಟ್ರ್ಯಾಕ್ಟರ್ ಅಂದರೆ 3 ಬಿಟ್ ಸಬ್ಟ್ರ್ಯಾಕ್ಟರ್. ಸೊ ಮತ್ತು ಆ ಲಾಜಿಕ್ಕು, ಅದು ಪ್ರಿನ್ಸಿಪಲು, ಅವನ್ನೆಲ್ಲ ಮತ್ತು ಟೈಮಿಂಗ್ ಡಯಾಗ್ರಾಮು, ಸರ್ಕ್ಯೂಟ್ ಡಯಾಗ್ರಾಮು ಅವನ್ನೆಲ್ಲ ತಿಳ್ಕೊಂಡಿದ್ವಿ. ಮತ್ತು 4-ಬಿಟ್ ಬೈನರಿ ಆ್ಯಡರ್ ಸಬ್ಟ್ರ್ಯಾಕ್ಟರ್ ಬಗ್ಗೆನೂ ತಿಳ್ಕೊಂಡ್ವಿ. ಇವಾಗ ನಮ್ಮ ಈ ಸೆಷನ್ನಲ್ಲಿ ಪ್ಯಾರಲಲ್ ಆಫ್ 4-ಬಿಟ್ ಬೈನರಿ ಆ್ಯಡರ್ ಬಗ್ಗೆ ತಿಳ್ಕೊಳ್ಳೋಣ. ಪ್ಯಾರಲಲ್ ಬೈನರಿ ಆ್ಯಡರ್ can be formed by connecting 2 or more full adder. A single full adder can add only 2 1-bit numbers and an input carry. It is cascaded of full adder. ಅಂದರೆ ಅರ್ಥ, ಪ್ಯಾರಲಲ್ 4-ಬಿಟ್ ಬೈನರಿ ಆ್ಯಡರ್ ಅಂದರೆ ಪ್ಯಾರಲಲ್ ಬೈನರಿ ಆ್ಯಡರ್ ಕ್ಯಾನ್ ಬಿ ಫಾರ್ಮ್ ಬೈ ಕನೆಕ್ಟಿಂಗ್ 2 or more full adder. 2 ಅಥವಾ 2ಕ್ಕಿಂತ ಜಾಸ್ತಿ ಫುಲ್ ಆ್ಯಡರ್ನ ನಾವು ಕನೆಕ್ಟ್ ಮಾಡಿದಾಗ ನಮಗೆ ಪ್ಯಾರಲಲ್ 4-ಬಿಟ್ ಬೈನರಿ ಆ್ಯಡರ್ ಬರುತ್ತೆ. ಮತ್ತು ಇದರಲ್ಲಿ ಸಿಂಗಲ್ ಫುಲ್ ಆ್ಯಡರ್ ಕ್ಯಾನ್ ಆ್ಯಡ್ ಓನ್ಲಿ 2 1-ಬಿಟ್ ನಂಬರ್ಸ್. ಒಂದು ಫುಲ್ ಆ್ಯಡರ್ ಅಂದರೆ ಬರೀ 2 ಅಥವಾ ಒಂದು ಕ್ಯಾರಿ ಬಿಟ್ನ ಜೊತೆಗೆ ಸೇರ್ಕೊಂಡು ಆ್ಯಡ್ ಮಾಡುತ್ತೆ. ಆ್ಯಂಡ್ ಇನ್ಪುಟ್ ಕ್ಯಾರಿ ಆ್ಯಂಡ್ ಇಟ್ ಈಸ್ ಕ್ಯಾಸ್ಕೇಡ್ ಆಫ್ ಫುಲ್ ಆ್ಯಡರ್. ಸೊ ಅಂಥದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕಾದ್ರೆ ವಿ ವಿಲ್ ಯೂಸ್ ಪ್ಯಾರಲಲ್ 4-ಬಿಟ್ ಬೈನರಿ ಆ್ಯಡರ್. ಪ್ಯಾರಲಲ್ 4-ಬಿಟ್ ಬೈನರಿ ಆ್ಯಡರ್ ಕನ್ಸಿಡರ್ ಆ್ಯನ್ ಅಡಿಷನ್ ಆಫ್ 2 4-ಬಿಟ್ ನಂಬರ್ಸ್. ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. 2 4-ಬಿಟ್ ಬೈನರಿ ನಂಬರ್ಸ್ನ ಅಥವಾ ಗ್ರೂಪ್ ಆಫ್ 4 ಬಿಟ್ಸ್ನ ತಗೊಂಡು, ಗ್ರೂಪ್ ಆಫ್ 4 ಬಿಟ್ಸ್ ಇಸ್ ನಥಿಂಗ್ ಬಟ್ ನಿಬಲ್. ಆ ಥರದ್ದು 2 4-ಬಿಟ್ ಆ್ಯಡ್ ಮಾಡಿದರೆ 8 ಬಿಟ್ಸ್ ಆದರೆ 1 ಬೈಟ್ ಆಗುತ್ತೆ. ಇಂಥದನ್ನು ಎರಡನ್ನ ನಾವು ಅಟ್ ಎ ಟೈಮ್ 4 ಬಿಟ್ಸ್ನ ಅಡಿಷನ್ ಮಾಡಿದಾಗ ನಾವು ಈ ಪ್ಯಾರಲಲ್ 4-ಬಿಟ್ ಬೈನರಿ ಆ್ಯಡರ್ನ ತೊಗೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, A4 A1 A2 A3 ಮತ್ತು B2 B1 B4 B3 ಈ ಥರ 2 4-ಬಿಟ್ ಬೈನರಿ ಆ್ಯಡರ್ಸು. ಇದನ್ನು ಆ್ಯಡ್ ಮಾಡೋ ಟೈಮಲ್ಲಿ 3 ಕ್ಯಾರಿ ಬಿಟ್ನು ಕೂಡ ತೊಗೊಂಡಿದ್ದೀವಿ. ಸೈಮಲ್ಟೇನಿಯಸ್ ಆಗಿ ಕ್ಯಾರಿ ಬಿಟ್ ಜೊತೆ ಸಮ್ ಬಿಟ್ಟು ಕೂಡ ಜನ್ರೇಟ್ ಆಗುತ್ತೆ. ಕ್ಯಾರಿ ಬಿಟ್ಟಲ್ಲೂ ಅಷ್ಟೇ C1 C2 C3 C4, ಸಮ್ಮು S1 S2 S3 S4 ಈ ಥರ ಜನ್ರೇಟ್ ಆಗುವಂಥ ಅಡಿಷನ್ನ ಪ್ಯಾರಲಲ್ ಬೈನರಿ ಬಿಟ್ ಆ್ಯಡರ್ ಪ್ರಿನ್ಸಿಪಲಲ್ಲಿ ತಗೊಳ್ತೀವಿ. ಸೊ ಅದರ ಲಾಜಿಕ್ ಸಿಂಬಲು ನೀವು ನೋಡ್ಬೋದು. ಇಲ್ಲಿ 2 ಪ್ಯಾರಲಲ್ ಬಿಟ್ನ ತೊಗೊಂಡಿದ್ದೀವಿ. ಬೈನರಿ ಆ್ಯಡರ್ ಮಾಡಿದಾಗ ನಮಗೆ ಕ್ಯಾರಿ ಬಿಟ್ ಜೊತೆ ಸಮ್ಮು ಕೂಡ ಬರುತ್ತೆ. ಸೊ ದಿಸ್ ಈಸ್ ದ ಲಾಜಿಕ್ ಸಿಂಬಲ್. ಅದೇ ಲಾಜಿಕ್ ಸರ್ಕ್ಯೂಟ್ ಹೋದಾಗ, ಸೊ ಇಟ್ ಶುಡ್ ಬಿ ಕನ್ಸ್ಟ್ರಕ್ಟೆಡ್ ಲೈಕ್ ದಿಸ್. ಹಿಯರ್ 4 full adders have been taken, where so in one full adder we are passing 2 bit, 1 carry, 1 sum. So you can see here A1 B1 with C in and sum 1. This will again pass it the carry C1 and A2 B2. Whatever you will add these 2 bit, the carry will be passed to the next full adder circuit.
and the sum will be get output S1 for this. If for example 0 0 we have added, the output is 0, S1 ಅಲ್ಲಿ 0 ಬರುತ್ತೆ, ಕ್ಯಾರಿನಲ್ಲಿ 0 ಪಾಸ್ ಆಗುತ್ತೆ. ಅದೇ 1 + 1 ನಾವು ಇಲ್ಲಿ ಆ್ಯಡ್ ಮಾಡಿದ್ರೆ ನಮಗಿಲ್ಲಿ ಔಟ್ಪುಟ್ಟು 1 + 1 0, ಕ್ಯಾರಿನಲ್ಲಿ 1 ಪಾಸ್ ಆಗುತ್ತೆ ಈ ಥರ. ಸೊ ಇಲ್ಲಿ ಕ್ಯಾರಿ ಬಿಟ್ ಈಸ್ ಕ್ಯಾರಿಂಗ್ 1. ಸೊ ಹಿಯರ್ ಅಸ್ಯೂಮ್ 1 0 1. So again 1 0 1 plus 0 is 1, again 1 plus 1 is 0. So we will get S3 as 0, carry over 1. Here assume 0 0. Now we are passed 1. So 0 plus 1 is 1. So what will the output will be here? The output will be 1 1 0 0 1. Like this the four full adders will be used to add the binary addition, which we call as an 4-bit parallel binary adder, where we have constructed this 4-bit parallel binary adder by using the 4 full adder concept. 4 full adder we have taken, where we have taken 2 input bits, 1 carry bit, 1 output bit, which we call as an sum bit. Again here 2 input bit, 1 output bit and 1 carry bit. Like this 4 full adders. For 4 full adders there are 4, for each full adder there will be 2 inputs with along with the carry bit as well as the sum output, and we get for 4 parallel adder there will be 4 output S1 S2 S3 S4, and the carries in parallel adder are handled by 2 methods. They are ripple carry adder as well as carry look ahead adder. Ripple carry adder ಮೆಥಡು ಅಥವಾ ಕ್ಯಾರಿ ಲುಕ್ ಎಹೆಡ್ ಆ್ಯಡರ್, ಇವೆರಡು ಟೆಕ್ನಿಕ್ಕಿಂದ ನಾವು ಪ್ಯಾರಲಲ್ ಆ್ಯಡರ್ ಟೆಕ್ನಿಕ್ನ ಹ್ಯಾಂಡಲ್ ಮಾಡ್ಬೋದು. ಎರಡು ಮೆಥಡು, ಒಂದು ರಿಪಲ್ ಕ್ಯಾರಿ ಆ್ಯಡರ್, ಇನ್ನೊಂದು ಕ್ಯಾರಿ ಲುಕ್ ಎಹೆಡ್ ಆ್ಯಡರ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಒನ್ ಬೈ ಒನ್. Ripple carry adder is one in which the carry output of each full adder is connected to carry input of the next higher order stage. This causes time delay because other stages cannot operate without input carry. ಅದರ ಅರ್ಥ ಏನು? ರಿಪಲ್ ಕ್ಯಾರಿ ಆಡರ್ ಟೆಕ್ನಿಕ್ ಅಂದರೆ ಇದರಲ್ಲಿ 1 ಬಿಟ್ಟಲ್ಲಿ 1-2 ಬಿಟ್ ಆ್ಯಡ್ ಮಾಡಿದ ತಕ್ಷಣ ನಮಗೆ ಸಿಗುವಂಥ ಕ್ಯಾರಿನ, ದ ಕ್ಯಾರಿ ಔಟ್ಪುಟ್ ಆಫ್ ಈಚ್ ಫುಲ್ ಆ್ಯಡರ್, ಅದನ್ನು ಇನ್ನೊಂದು ಬಿಟ್ಟಿಗೆ ಕನೆಕ್ಟ್ ಮಾಡ್ತೀವಿ, ಪಾಸ್ ಮಾಡ್ತೀವಿ, ಕನೆಕ್ಟೆಡ್ ಟು ದಿ ಕ್ಯಾರಿ ಇನ್ಪುಟ್ ಆಫ್ ದಿ ನೆಕ್ಸ್ಟ್ ಹೈಯರ್ ಆರ್ಡರ್ ಬಿಟ್. ಆ ಥರ ಪ್ರತಿಯೊಂದು ಆ್ಯಡರ್ ಜೊತೆ ಒಂದು ಬರ್ತಿರೋವಂಥ ಕ್ಯಾರಿನ ಪಾಸ್ ಮಾಡ್ತಾ ಹೋಗ್ತೀವಿ. ಆವಾಗ ನಮಗೇನಾಗುತ್ತಲ್ಲಿ ಕ್ಯಾರಿ ಬರೋವರೆಗೂ ನೆಕ್ಸ್ಟ್ ಬಿಟ್ಟು ಆ್ಯಡ್ ಆಗಲ್ಲ. ಆದ ಕಾರಣ ನಮಗೇನಾಗುತ್ತೆ, ದ ಕಾಸಸ್ ದ ಟೈಮ್ ಡಿಲೇ ಬಿಕಾಸ್ ಅದರ್ ಸ್ಟೇಜಸ್ ಕೆನಾಟ್ ಆಪ್ರೇಟ್ ವಿತೌಟ್ ಇನ್ಪುಟ್ ಕ್ಯಾರಿ. ಸೊ ಹಂಗಾಗಿ ಇದನ್ನು ರಿಪಲ್ ಕ್ಯಾರಿ ಆ್ಯಡರ್ ಅಂತೀವಿ. ರಿಪಲ್ ಕ್ಯಾರಿ ಆ್ಯಡರ್ ಅಂದರೆ ಈಸ್ ಒನ್ ಇನ್ ವಿಚ್ ದ ಕ್ಯಾರಿ ಔಟ್ಪುಟ್ ಆಫ್ ಈಚ್ ಫುಲ್ ಆ್ಯಡರ್ ಈಸ್ ಕನೆಕ್ಟೆಡ್ ಟು ದಿ ಕ್ಯಾರಿ ಇನ್ಪುಟ್ ಆಫ್ ದಿ ನೆಕ್ಸ್ಟ್ ಹೈಯರ್ ಆರ್ಡರ್ ಸ್ಟೇಜ್. ದಿಸ್ ಕಾಸ್ ದಿ ಟೈಮ್ ಡಿಲೇ ಬಿಕಾಸ್ ಅದರ್ ಸ್ಟೇಜಸ್ ಕೆನಾಟ್ ಆಪ್ರೇಟ್ ವಿತೌಟ್ ಇನ್ಪುಟ್ ಕ್ಯಾರಿ. ಅಂದರೆ ಅರ್ಥ ಏನು? ರಿಪಲ್ ಕ್ಯಾರಿ ಆರ್ಡರಲ್ಲಿ ನಾವು ಅದರಲ್ಲಿ ಬರೋವಂಥ ಕ್ಯಾರಿನ ಒಂದು ಔಟ್ಪುಟ್ನ ಇನ್ಪುಟ್ ಆಗಿ ಇನ್ನೊಂದು ಆ್ಯಡರ್ಗೆ ಕನೆಕ್ಟ್ ಮಾಡಿರ್ತೀವಿ. ಅಂಟಿಲ್ ಅನ್ಲೆಸ್ ಆ ಇನ್ಪುಟ್ ಪಾಸ್ ಆಗಲ್ಲ ಇನ್ನೊಂದು ಆ್ಯಡರ್ಗೆ, ಅಲ್ಲಿ ಅಡಿಷನ್ ಆಗೋದಿಲ್ಲ. ಸೊ ಹಂಗಾಗಿ ಇಟ್ ವಿಲ್ ಟೋಟಲಿ ಡಿಪೆಂಡ್ ಅಪಾನ್ ದಿ ಕ್ಯಾರಿ ಬಿಟ್ ಆ್ಯಂಡ್ ಇಟ್ ಕೆನಾಟ್ ಡೂ ವಿತೌಟ್ ಇನ್ಪುಟ್ ಕ್ಯಾರಿ. ಅದೇ ಥರ ವೆನ್ ಯು ಕಮ್ ಫಾರ್ ದಿ ಕ್ಯಾರಿ ಲುಕ್ ಅಹೆಡ್ ಆ್ಯಡರ್. ಕ್ಯಾರಿ ಲುಕ್ ಅಹೆಡ್ ಆ್ಯಡರ್ ಅಂದರೆ ಈ ಟೆಕ್ನಿಕಲ್ಲಿ ಕ್ಯಾರಿ ಲುಕ್ ಅಹೆಡ್ ಆ್ಯಡರ್ ಸ್ಪೀಡ್ಸ್ ಆಫ್ ಅಡಿಷನ್ ಪ್ರೋಸೆಸ್ ಬೈ ಎಲಿಮಿನೇಟಿಂಗ್ ರಿಪಲ್ ಕ್ಯಾರಿ ಡಿಲೇ. ಅಂದರೆ ನಾವು ಪಾಸ್ ಮಾಡುವಂಥ ಕ್ಯಾರಿನ ಸ್ಪೀಡ್ಸ್ ಅಪ್ನ ಅಡಿಷನ್ ಪ್ರೋಸೆಸ್ ವಿಲ್ ಬಿ ಎಲಿಮಿನೇಟೆಡ್. ಅಡಿಷನ್ನ ಸ್ಟಾಪ್ ಮಾಡ್ತೀವಿ ಬೈ ರಿಪಲ್ ಕ್ಯಾರಿ ಡಿಲೇ. ಅಂದರೆ ಅರ್ಥ, they look ahead carry the output carry of each stage and based on the input bits of each stage produces the output carry, either carry generator or carry propagation. ಅಂದರೆ ನೀವು ಬೇಸ್ಡ್ ಆನ್ ದಿ ಇನ್ಪುಟ್
ಔಟ್ಪುಟ್ ಜನ್ರೇಟ್ ಆಗುತ್ತೆ. ಆದರೆ ನೀವು ಕ್ಯಾರಿ ಜನ್ರೇಟ್ ಆಗ್ತಾ ಇದೆಯೋ ಅಥವಾ ಕ್ಯಾರಿ ಪ್ರೊಪಗೇಷನ್ ಆಗ್ತಾ ಇದೆಯೋ ಅದನ್ನು ಕನ್ಸಿಡರ್ ಮಾಡ್ಕೊಂಡು ನೀವು ಔಟ್ಪುಟ್ನ ಕ್ಯಾರಿ ಮಾಡ್ತಿರ್ತೀರ. ಕ್ಯಾರಿ ಜನ್ರೇಷನ್ ಅಂದರೆ ಏನು? ಕ್ಯಾರಿ ಜನ್ರೇಷನ್ ಅಕರ್ಸ್ ವೆನ್ ಎ ಔಟ್ಪುಟ್ ಕ್ಯಾರಿ ಈಸ್ ಪ್ರೊಡ್ಯೂಸ್ ಇಂಟರ್ನಲಿ ಬೈ ದಿ ಫುಲ್ ಆ್ಯಡರ್. ಅಂದರೆ ಇದು ಯಾವಾಗ ಪ್ರೊಡ್ಯೂಸ್ ಆಗುತ್ತಂದರೆ ನೀವು ಆಟೋಮೆಟಿಕ್ಕಾಗಿ ಇಲ್ಲಿ ಇನ್ಪುಟ್ ಆಗಿದ ತಕ್ಷಣ ಆ್ಯಡಿಷನ್ ಆದ ತಕ್ಷಣ ಇನ್ನೊಂದು ಇನ್ಪುಟ್ ಆಗಿ ಕ್ಯಾರಿ ಔಟ್ಪುಟ್ ಆಗಿ ಜನ್ರೇಟರ್ ಇನ್ನೊಂದು ಫುಲ್ ಆ್ಯಡರ್ಗೆ ಪಾಸ್ ಆಗಿಬಿಟ್ಟಿರುತ್ತೆ. ಅದನ್ನು ಕ್ಯಾರಿ ಜನ್ರೇಟರ್ ಅಂತೀವಿ. ಕ್ಯಾರಿ ಪ್ರೊಪಗೇಷನ್ ಅಂದರೆ ಇಟ್ ಅಕರ್ಸ್ ವೆನ್ ದ ಇನ್ಪುಟ್ ಕ್ಯಾರಿ ಈಸ್ ರಿಪಲ್ ಟು ದಿ ಬಿಕಮ್ ದಿ ಔಟ್ಪುಟ್ ಕ್ಯಾರಿ. ಅಂದರೆ ಇನ್ಪುಟ್ ಜೊತೆ ಇಲ್ಲಿಂದ ಕ್ಯಾರಿ ಮತ್ತು ಬರ್ತಿರೋ ಇನ್ಪುಟ್ ಕ್ಯಾರಿನ ಇಟ್ ವಿಲ್ ಬಿ ರಿಪಲ್ ವಿತ್ ದ ಔಟ್ಪುಟ್ ಕ್ಯಾರಿ. ಮೀನ್ಸ್ ಬರ್ತಿರೋ ಅಂಥ ಔಟ್ಪುಟ್ ಕ್ಯಾರಿ ಜೊತೆ ಇಲ್ಲಿ ಇನ್ಪುಟ್ನ ನಾವು ಪಾಸ್ ಮಾಡ್ತೀವಿ. ಸೊ ಅದನ್ನು ಕ್ಯಾರಿ ಪ್ರೊಪಗೇಷನ್ ಅಂತೀವಿ. ಕ್ಯಾರಿ ಲುಕ್ ಅಹೆಡ್ ಆ್ಯಟ್ ದ ಸ್ಪೀಡ್ ಆಫ್ ಅಡಿಷನ್ ಪ್ರೊಸೆಸ್ ಬೈ ಎಲಿಮಿನೇಟಿಂಗ್ ರಿಪಲ್ ಕ್ಯಾರಿ ಡಿಲೇ. ಅಂದರೆ ಕ್ಯಾರಿನ ಓವರ್ಲ್ಯಾಪ್ ಆಗೋದನ್ನು ಅವಾಯ್ಡ್ ಮಾಡಿಕೊಳ್ಳುತ್ತೆ. ಯಾವ ರೀತಿ ಅಂದರೆ ದ ಲುಕ್ ಎಹೆಡ್ ಕ್ಯಾರಿ ದ ಔಟ್ಪುಟ್ ಕ್ಯಾರಿ ಆಫ್ ಈ ಸ್ಟೇಜ್. ಪ್ರತಿ ಒಂದು ಸ್ಟೇಜಲ್ಲೂ ಕ್ಯಾರಿನ ಚೆಕ್ ಮಾಡ್ತಾರೆ ಬೇಸ್ಡ್ ಆನ್ ದಿ ಇನ್ಪುಟ್ ಬಿಟ್ಸ್ ಆಫ್ ಈ ಸ್ಟೇಜ್. ಇಟ್ ಪ್ರೊಡ್ಯೂಸಸ್ ದಿ ಔಟ್ಪುಟ್ ಕ್ಯಾರಿ ಬೈ ಐದರ್ ಕ್ಯಾರಿ ಜನ್ರೇಷನ್ ಆರ್ ಕ್ಯಾರಿ ಪ್ರೊಪಗೇಷನ್. ಔಟ್ಪುಟ್ ನಮಗೆ ಕ್ಯಾರಿ ಜನ್ರೇಟ್ ಆಗುತ್ತೆ ಯಾವ ಥರ? ಕ್ಯಾರಿ ಜನ್ರೇಷನಿಂದ ಅಥವಾ ಕ್ಯಾರಿ ಪ್ರಾಪಗೇಷನಿಂದ. ಕ್ಯಾರಿ ಜನ್ರೇಷನ್ ಅಂದ್ರೇನು? ಕ್ಯಾರಿ ಜನ್ರೇಷನ್ ಅಕರ್ಸ್ ವೆನ್ ಔಟ್ಪುಟ್ ಕ್ಯಾರಿ ಈಸ್ ಪ್ರೊಡ್ಯೂಸ್. ಔಟ್ಪುಟ್ ಕ್ಯಾರಿ ಪ್ರೊಡ್ಯೂಸ್ ಆದಾಗ ನಮಗೆ ಕ್ಯಾರಿ ಜನ್ರೇಷನ್ ಅಕ್ಕರ್ ಆಗುತ್ತೆ. ಎಲ್ಲಿ? ಇಂಟರ್ನಲ್ಲಿ ಜನ್ರೇಟ್ ಆಗುತ್ತೆ. ಎಲ್ಲಿ? ಇಂಟರ್ನಲ್ಲಿ ಬೈ ದಿ ಫುಲ್ ಆ್ಯಡರ್. ಅದೇ ಕ್ಯಾರಿ ಪ್ರೊಪಗೇಷನ್ ಅಂದರೆ ಇಟ್ ವಿಲ್ ಅಕ್ಕರ್ ವೆನ್ ದ ಇನ್ಪುಟ್ ಕ್ಯಾರಿ ಈಸ್ ರಿಪಲ್ ಟು ದಿ ಬಿಕಮ್ ದಿ ಔಟ್ಪುಟ್ ಕ್ಯಾರಿ. ಇನ್ಪುಟ್ ಕ್ಯಾರಿನೇ ಅದ್ರ ಜೊತೆ ಓವರ್ಲ್ಯಾಪ್ ಆಗಿ ಔಟ್ಪುಟ್ ಕ್ಯಾರಿ ಆಗುತ್ತೆ. ಸೊ in this way the carry look header will handle by the adder. In adder technique we use carry look ahead header. ಅದೇ BCD adder technique ಅಂದ್ರೇನು? ಬೈನರಿ ಕೋಡೆಡ್ ಡೆಸಿಮಲ್ ಆ್ಯಡರ್ ಟೆಕ್ನಿಕ್. ಬೈನರಿ ಕೋಡೆಡ್ ಆ್ಯಡರ್ ಡೆಸಿಮಲ್ ಆ್ಯಡರ್ is an arithmetic unit which perform operations on number that stored in BCD form. ಅಂದರೆ ಈ ಟೆಕ್ನಿಕ್ನ ಯಾವ ನಂಬರು BCD ಫಾರ್ಮಲ್ಲಿ ಸ್ಟೋರ್ ಮಾಡಿರ್ತೀವಿ ಆ ನಂಬರ್ ಮೇಲೆ ಈ BCD ಆ್ಯಡರ್ ಟೆಕ್ನಿಕ್ನ ಅಪ್ಲೈ ಮಾಡ್ತೀವಿ. ದ BCD ಆ್ಯಡರ್ ಹ್ಯಾಸ್ 4 agendas bits and 4 addend bits. 4 addend bits and 4 addend bits. ನೋಡಿ, BCD can have only 1 0, only 10 digits. BCDನಲ್ಲಿ ಬರೀ 10 ಡಿಜಿಟ್ಸ್ನ ಕನ್ಸಿಡರ್ ಮಾಡಿಕೊಳ್ಳುತ್ತೆ ಔಟ್ಪುಟ್. ಇಟ್ ಸ್ಟಾರ್ಟ್ ಫ್ರಮ್ 0 to 9 and the output will be generated in the manner of 4-bit manner, that is 000 to 1001 ಫಾರ್ಮಲ್ಲಿ ಜನ್ರೇಟ್ ಮಾಡುತ್ತೆ. The numbers will be in the manner of 1001 or 00 to 11. ಈ ಥರ ಜನ್ರೇಟ್ ಮಾಡೋದನ್ನು ಅವಾಯ್ಡೆಡ್ ಬೈ ಆ್ಯಡಿಂಗ್ ದ ಬಿಟ್ ಪ್ಯಾಟ್ರನ್ 0110. 111 ಕೇಸಸ್ಗೆ ಹೋಗೋ ಟೈಮಲ್ಲಿ ಅದೇನು ಮಾಡುತ್ತೆ? ಇನ್ ಆರ್ಡರ್ ಟು ಅವಾಯ್ಡ್ ದ ಓವರ್ಲ್ಯಾಪಿಂಗ್ ಇಟ್ ವಿಲ್ ಆ್ಯಡ್ ಎ ಬಿಟ್ ಪ್ಯಾಟ್ರನ್ ಕಾಲ್ಡ್ 0110. ಫಾರ್ ಸಾಲ್ವಿಂಗ್ ದ ಔಟ್ಪುಟ್ ಕಂಡೀಷನ್ 1010 to 111 you can use K-map condition. ನೋಡಿ ಇಲ್ಲಿ. So here you can see one example BCD 1010 10 1010. Where it is? It is in this manner 1010 1010. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ 101010. ಆ ನಂತರ 311 ನೋಡಿ, 311 ಈ ಟೆಕ್ನಿಕ್ನ ಮ್ಯಾಪ್ ಮಾಡ್ಕೊಳ್ಳೋದು. ಇದು 4 ಮ್ಯಾಪ್ ಆಯಿತು. ಇಲ್ಲೂ 4 ವೇರಿಯಬಲ್ ಮ್ಯಾಪಿಂಗ್ ಆಯಿತು. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ ಏನು ಸಿಕ್ತು ನಮ್ಗೆ ಇಲ್ಲಿ? ಸೊ ವಿ ಗಾಟ್ ಹಿಯರ್ ಆ್ಯಸ್ S4 S3 ಪ್ಲಸ್ S4 S2. This is implemented using AND gates and OR gates, and if a carry out is generated or if any combination of 1010 to
triple 4 times of 1 1 1 1 occur, then any of the OR gate 3 input will be 1. Thus it is used to generate a pattern of 0 1 1 0 to be added to the agendas using another 4-bit binary adder, so to obtain the final sum. ನೋಡಿ ಇಲ್ಲಿ ನಾವೇನು ಮಾಡಿದ್ದೀವಿ, ಬೂಲಿಯನ್ ಎಕ್ಸ್ಪ್ರೆಷನ್ನು ಮಾಡ್ಕೊಳ್ತೀವಿ, ಕೆ ಮ್ಯಾಪ್ ಮಾಡ್ಕೊಂಡು 1011 1111ನ ಮ್ಯಾಪ್ ಮಾಡ್ಕೊಂಡು ಆ ನಂತರ ಬೂಲಿಯನ್ ಎಕ್ಸ್ಪ್ರೆಷನ್ S4 S3 ಪ್ಲಸ್ S4 S2 ಇದನ್ನು ಇಂಪ್ಲಿಮೆಂಟೇಷನ್ ಮಾಡಿದಾಗ ನಮಗೆ ಆ್ಯಂಡ್ ಗೇಟ್ ಮತ್ತು ಆರ್ ಗೇಟ್ ಎರಡೂ ಸಿಗುತ್ತೆ. ಆವಾಗ ಕ್ಯಾರಿ ಜನ್ರೇಟ್ ಆದರೆ ಆ ಕ್ಯಾರಿ ಜನ್ರೇಟರ್ನ ಏನು ಮಾಡ್ತೀವಿ, 1 ಅಂತ ತೊಗೊಳ್ತೀವಿ. ಇಫ್ ನಾಟ್ ಆರ್ ಇಫ್ ಎನಿ ಕಾಂಬಿನೇಷನ್ ಆಫ್ 102 111 ಅಕ್ಕರ್, ದೆನ್ ಎನಿ ಆಫ್ ದಿ ಆರ್ ಗೇಟ್ ಫಾರ್ಮೇಷನ್ ಮಾಡ್ಕೊಂಡು 3 ಇನ್ಪುಟ್ಸ್ ವಿಲ್ ಬಿ ಟೇಕನ್ ಆ್ಯಸ್ 1. 3 ಇನ್ಪುಟ್ಸ್ನ 1 ಅಂತ ಯೂಸ್ ಮಾಡ್ಕೊಳ್ತೀವಿ. ಆ್ಯಂಡ್ ದಿಸ್ ಈಸ್ ಯೂಸ್ ಟು ಜನರೇಟ್ ದ ಪ್ಯಾಟ್ರನ್ ಆಫ್ 0 1 1 0. ಈ ಪ್ಯಾಟ್ರನ್ನ ಜನ್ರೇಟ್ ಮಾಡೋಕ್ಕೆ 0 1 1 0 ಅಂದ್ರೇನು 5. ಆ ಪ್ಯಾಟ್ರನ್ನ ಜನ್ರೇಟ್ ಮಾಡೋದಕ್ಕೆ ನಾವು 1ನ ಆ್ಯಡ್ ಮಾಡ್ಕೊಳ್ತೀವಿ. ನೋಡಿ 1 0 0 ಜೊತೆ 1 1ನ ಆ್ಯಡ್ ಮಾಡಿದಾಗ ನಮಗೇನು ಸಿಗುತ್ತೆ, 0 + 1 1 0 1 + 1 0 ಆ್ಯಂಡ್ ವಾಟ್ ವಿಲ್ ಗೆಟ್ ಅಗೇನ್ 0 + 1 1 + 1 1 ಆ್ಯಂಡ್ ಅಗೇನ್ 1 + 1 0 ಇಗ್ನೋರ್ ಕ್ಯಾರಿ. ಸೊ ಅವಾಗ ನಮಗೇನು ಸಿಕ್ತು, 0 1 1 0. ಸೊ ದಿಸ್ ಟೈಪ್ ಆಫ್ ಅಜೆಂಡಾಸ್ ವಿಲ್ ಬಿ ಯೂಸ್ ಟು for another 4-bit binary adder so as to obtain the final sum. Okay, so a pin diagram, BCD adder ಗೆ pin diagram ನೋಡಿ. ಇಲ್ಲಿ BCD adder ಇದೆ. ಆ BCD adder ಅಲ್ಲಿ ಎಷ್ಟು ಬಿಟ್ಸ್ನ ತಗೊಂಡಿದ್ದೀವಿ, 4 bits as input, 4 bit as A1 A2 A3 A4 and B1 B2 B3 B4 and IC number is 7483. With we are getting 4 bit as output as sum1 S1 S2 S3 S4 and with a carry generator, Here notes we are generating the carry and again it will be passed here. If the carry is now okay, means if you can pass to the next bit, we can pass, otherwise carry will be ignored. You can see here we have taken 2 ICs with 4 input and 4 output, 8 input and 4 output. So with the carry, here in this bit if the addition is possible, carry can be passed, and here when the output we want to display, the carry is ignored. Like this the addition will be performed in BCD adder. So a BCD adder is one which used to perform the arithmetic unit to perform the addition operator, where it will be stored in the BCD form, and the BCD adder will be generate 4 adjunct bits and 4 addend bits, and these have only 10 bits, that is 0 to 9. The output will start from 0 0 0 to 1 0 0 1. 1 0 0 1 is nothing but 9. The number 1 0 1 0 to all times 1 1 can be avoided by adding a bit called 0 1 1 0. If you add a single bit, ಈ ಥರ ಏನಾದರೂ 1 0 1 0 10 ಅಥವಾ 15 ಬಂದುಬಿಟ್ರೆ ಆವಾಗ 10 ಅಂದರೆ ಏನಪ್ಪ 1 0 1 0, 15 ಬಂದರೆ 1 1 ಬಂದಾಗ ಆವಾಗ ಒಂದು ಬಿಟ್ ಆ್ಯಡ್ ಮಾಡಿದ ತಕ್ಷಣ ಅದು ಅವಾಯ್ಡ್ ಆಗಿ ಓವರ್ಲ್ಯಾಪ್ ಆಗಿ ನಮಗೆ ವಿ ವಿಲ್ ಗೆಟ್ 0 1 1 0. ಈ ಥರ ನಾವೊಂದು ಸಿಂಪಲ್ ಆ ಟೆಕ್ನಿಕ್ನ ಒಂದು ಕೆ ಮ್ಯಾಪಲ್ಲೇ ಅರ್ಥ ಮಾಡ್ಕೊಂಡ್ವಿ. ಯಾವ ರೀತಿ ಆ ಥರ ಟೆಕ್ನಿಕ್ ಬಂದಾಗ ನೋಡಿ ಇಲ್ಲಿ ಮ್ಯಾಪ್ ಮಾಡಿದ್ವಿ. ಮ್ಯಾಪ್ ಮಾಡಿದಾಗ ನಮಗೆ 0 1 0 ಮತ್ತು 1 1 1 ಬಂತು. ಆ 3 ಇನ್ಪುಟ್ಸ್ನ ನಾವು 1 ಬಿಟ್ ಆ್ಯಡ್ ಮಾಡಿ ಜನ್ರೇಟ್ ಮಾಡಿದ ತಕ್ಷಣ ವಿ ಗಾಟ್ ಆ್ಯಸ್ 0 1 1 0. ಸೊ ಈ ಥರ ನಮ್ಮ BCD ಆ್ಯಡರು ಇನ್ಪುಟ್ ಕೆಲಸ ಮಾಡುತ್ತೆ. ಸೊ ಇನ್ ದಿಸ್ ಸೆಷನ್ we have understand clearly about 4-bit binary adder, parallel 4-bit binary adder. Along with we have understand the logical symbols. 4-bit binary adder na ಮಾಡಬೇಕಾದ್ರೆ parallelly
how to perform the addition. ಅದರಲ್ಲಿ ಎರಡು ಟೆಕ್ನಿಕ್, ರಿಪಲ್ ಕ್ಯಾರಿ ಆರ್ಡರ್, ಕ್ಯಾರಿ ಲುಕ್ ಎಹೆಡ್ ಆ್ಯಡರ್. ರಿಪಲ್ ಕ್ಯಾರಿ ಆರ್ಡರ್ ಅಂದರೆ ದ ಕ್ಯಾರಿ ಶುಡ್ ಬಿ output, the carry of the output will be added connected to the carry input of the next higher bit order stage, where in the case if it is not there, it should be ignored. Carry look header andre carry look header speeds up the addition process by eliminating ripple carry delay, and this look ahead carry output will be performed on each stage. On basis of this, if any output carry by either carry generation or carry propagation will be occur. Carry generation occur when the output carry is produced internally by the full adder. Carry propagation occur when the input carry is rippled to the output carry. So, and also we have understand BCD adder, binary coded decimal adder, how it will be performed, and it will perform only within the bits 0 to 9, 10 bits, and if an extra bit will be there, it will be added with 1 bit, that is 1010 ಅಥವಾ ತ್ರಿಬಲ್ ಆಲ್ ಒನ್ಸ್ ಫಾರ್ಮೇಷನ್ ಆಗ್ತಾ ಇದ್ರೆ ಒನ್ ಎಕ್ಸ್ಟ್ರಾ ಬಿಟ್ನ ಆ್ಯಡ್ ಮಾಡ್ಕೊಂಡು ವಿ ವಿಲ್ ಅವಾಯ್ಡ್ ದಟ್ ಆ್ಯಂಡ್ ವಿ ಜನರೇಟ್ 0110. ಸೊ ಲೈಕ್ ದಿಸ್ ವಿ ಜನರೇಟ್ ದ BCD adder with the pin diagram. So hope you have understand ripple carry adder, carry look header, BCD adder and binary adder.